ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೇಘಾ ಪವನ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಕಂಟಿನ್ಯೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವಾಗ ವೆಕೇಷನ್ ಟೈಮ್ ಆಗಿರೋದ್ರಿಂದ ಡಿಸೆಂಬರ್ ಸ್ವಲ್ಪ ವರ್ಕ್ ಪ್ರೆಷರ್ ಕೂಡ ಕಡಿಮೆ ಇರುತ್ತೆ. ಸೊ ಹೀಗಾಗಿ ನಾವು ಕೂಡ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಆ ಟ್ರಿಪ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ತಪ್ಪದೆ ಮಾಡಿ ಅಂತ ಹೇಳ್ತೀನಿ. ಪಾಂಡಿಚೇರಿಯಲ್ಲಿ ಏನು ನೋಡುವಂಥ ಪ್ಲೇಸ್ ಇದೆ ಮತ್ತು ಆಮೇಲೆ ಎಷ್ಟೇ ಆಗಿರ್ಬೋದು ಮತ್ತು ಬಜೆಟ್ ಫ್ರೆಂಡ್ಲಿನ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ. ನಾವು ಮಾರ್ನಿಂಗ್ ಅರೌಂಡ್ 6 o'clock ರೀಚ್ ಆಗಿದ್ವಿ ಬ್ಯಾಂಗ್ಳೂರ್ ಟು ಪಾಂಡಿಚೇರಿ. ಇಲ್ಲಿ ಟ್ರೈನ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಬಸ್ಸಸ್ ಕೂಡ ಅವೈಲೇಬಲ್ ಇದೆ. ನಾವು ಫಸ್ಟ್ ವಿಸಿಟ್ ಕೊಟ್ಟಿದ್ದು ಶ್ರೀ ಅರಬಿಂದೋ ಆಶ್ರಮ ಅಂತ ಪೀಸ್ ಆಗಿತ್ತು. ಅದಾದಮೇಲೆ ನಾವು ಬೀಚ್ ಸೆಲೆಕ್ಟ್ ಮಾಡ್ಕೊಂಡ್ವಿ, ರಾಕ್ ಬೀಚ್ ಅಂತ. ಇಲ್ಲಿ ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಅದೇ ಟ್ರಾಫಿಕ್ಕು, ಅದೇ ವರ್ಕ್ ಪ್ರೆಷರು ಎಲ್ಲ ನೋಡಿಬಿಟ್ಟು ಬೇಜಾರಾಗಿರುತ್ತೆ. ಬಟ್ ಬೀಚಲ್ಲಿ ಒಂದು ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಿದರೆ, ಅದು ಕೂಡ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ವಲ್ಪ ಮನಸ್ಸಿಗೂ ಕೂಡ ಹಿತಕರ ಅಂತ ಅನಿಸುತ್ತೆ. ಅದಾದಮೇಲೆ ಇಲ್ಲಿ ಆಲ್ಮೋಸ್ಟ್ ಲೈಕ್ 4 to 5 ಬೀಚಸ್ ಇದ್ದಾವೆ ಪಾಂಡಿಚೇರಿಯಲ್ಲಿ. ಪ್ಯಾರಡೈಸ್ ಬೀಚ್ ಆಗಿರ್ಬೋದು, ಸೆರೆಂಟಿ ಬೀಚ್ ಆಗಿರ್ಬೋದು, ರಾಕ್ ಬೀಚ್ನ ನಾವು ಫಸ್ಟೇ ಕವರ್ ಮಾಡ್ಕೊಂಡಿರೋದು ರಾಕ್ ಬೀಚ್. ಮತ್ತು ಆಮೇಲೆ ಸ್ವಲ್ಪ ಟೆಂಪಲ್ಸ್ ಇರುತ್ತೆ, ಸ್ವಲ್ಪ ಟೆಂಪಲ್ ಇದ್ದಾವೆ, ಟೆಂಪಲ್ನ ಕವರ್ ಮಾಡ್ಕೊಂಡ್ವಿ. ಅದೇ ರಾಕ್ ಬೀಚಲ್ಲಿ ಹಲವಾರು ಆ್ಯಕ್ಟಿವಿಟೀಸ್ ಇದ್ದಾವೆ, ರೈನ್ ಡ್ಯಾನ್ಸಿಂಗ್ ಈ ಥರ ಆ್ಯಕ್ಟಿವಿಟೀಸ್ ಇದ್ದಾವೆ, ಅದನ್ನು ಕೂಡ ಕವರ್ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ತಿರ್ಬೋದು. ಹಾಗೆ ಬೀಚಲ್ಲಿ ಕೂಡ ಸ್ವಲ್ಪ ಅಂದರೆ ಪಿಕ್ನೆಲ್ಲ ತಗೊಂಡ್ಬಿಟ್ಟು ವೀಡಿಯೋನೆಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಮತ್ತು ಅಲ್ಲಿ ಸ್ವಲ್ಪ ಅದೇ ನಾವು ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ನ್ಯೂ ಇಯರ್ಗೆ ಹೊಸ ಹುರುಪನ್ನು ತಂದು ಕೊಡೋಣ ಅಂತ ಒಂದು ನಮಗೆ ಆ ಥರ ಭಾವನೆ ಕೂಡ ಬರುತ್ತೆ. ಅದೇ ಇಷ್ಟು ದಿನ 1 year ನಾವು ಆಲ್ಮೋಸ್ಟ್ ವರ್ಕ್ ಪ್ರೆಷರು ಅದರಿಂದ ಹೊರಗೆ ಬರೋಕ್ಕಾಗೋಲ್ಲ. ಸ್ವಲ್ಪ ಹೀಗೆ 5 to 6 days ನಾವು ಬೇರೆ ಕಡೆ ಹೋಗಿ ಎಂಜಾಯ್ ಮಾಡಿದರೆ ನಮಗೂ ಕೂಡ ಮತ್ತೆ ಹೊಸ ಚೈತನ್ಯ ಬರುತ್ತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಶಾಪಿಂಗ್ ಕೂಡ ಇತ್ತು, ಹೀಗಾಗಿ ಶಾಪಿಂಗ್ ಕೂಡ ಮಾಡಿದ್ವಿ. ಅದೇ ಕ್ಯೂಟ್ ಬ್ಯಾಗ್ ಆಗಿರ್ಬೋದು, ಹೋಮ್ ಡೆಕೋರೇಷನ್ ಐಟಮು ಸಿಕ್ಕಾಪಟ್ಟೆ ಚೆನ್ನಾಗಿ ಇದ್ವು ಅಂತ ಹೇಳ್ತೀನಿ. ನಾವು ಕೂಡ ಪರ್ಚೇಸ್ ಮಾಡಿದ್ವಿ. ನೀವು ಯಾರಾದರೂ ಪಾಂಡಿಚೇರಿಗೆ ಹೋಗಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ನೀವು ಕೂಡ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ನೋಡ್ತಿರ್ಬೋದು, 3rd ಡೇಗೆ ನಾವು ಬಂದಿರೋದು ಚೂಸ್ ಮಾಡ್ಕೊಂಡಿರೋ ಪ್ಲೇಸ್ ಬಂದುಬಿಟ್ಟು ಮಂತ್ರಿ ಮಂದಿರ್. ಅಲ್ಲಿಂದ ಸ್ವಲ್ಪ ನಿಯರ್ ಆಗುತ್ತೆ. ಸೊ ಇದನ್ನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಫಾರಿನರ್ಸ್ ಕೂಡ ಜೊತೆ ನಾವು ಸ್ವಲ್ಪ ಪಿಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಎಂಜಾಯ್ ಮಾಡಿದ್ವಿ. ಹೀಗಿತ್ತು ನಮ್ಮದು ಪಾಂಡಿಚೇರಿ ಟ್ರಿಪ್ಪು. ನಿಮಗೆ ಯಾರಿಗಾದರೂ ನಾವು ಸ್ಟೇ ಆಗಿರೋ ಹೋಟೆಲ್ ಅದೇನಾದರೂ ಕಾಸ್ಟು ಮತ್ತು ಆಮೇಲೆ ಅದರ ಡೀಟೇಲ್ಸ್ ಬೇಕಂದರೆ ಪಿಂಗ್ ಮಾಡಿ, ಅದರ ಡೀಟೇಲ್ಸ್ ಕೂಡ ಸೆಂಡ್ ಮಾಡ್ತೀನಿ. ಇನ್ನು ನೀವು ಯಾರ್ಯಾರು ಪಾಂಡಿಚೇರಿಗೆ ವಿಸಿಟ್ ಕೊಟ್ಟಿಲ್ಲ ತಪ್ಪದೆ ವಿಸಿಟ್ ಕೊಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ತಪ್ಪದೆ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಯಾರ್ಯಾರು ನೀವು ಪಾಂಡಿಚೇರಿಗೆ ಆಲ್ರೆಡಿ ವಿಸಿಟ್ ಕೊಟ್ಟಿದ್ದೀರಾ, ನಿಮಗೆ ಹೇಗೆ ಅನ್ನಿಸ್ತು ಪಾಂಡಿಚೇರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಆ್ಯಂಡ್ ಇದು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ಪಿಕ್ಸ್ ಮತ್ತು ಆಮೇಲೆ ಫೋಟೋಸ್ನೆಲ್ಲ ತಗೊಂಡಿದ್ವಿ, ಹಾಗೆ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.